ನಮಸ್ಕಾರ ಎಲ್ಲರಿಗೂ ಋತುಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಮಜ್ಜಿಗೆ ಹುಳಿ ಅಥವಾ ಮಜ್ಜಿಗೆ ಅಂಬರ ಅಥವಾ ಮಹಾರಾಷ್ಟ್ರದಲ್ಲಿ ಕಡಿ ಅಂತಾನೂ ಕರೀತಾರೆ. ಅದನ್ನು ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಮಜ್ಜಿಗೆ ಹುಳಿ ಮಾಡೋಕೆ ಬೇಕಾಗಿರುವ ಸಾಮಗ್ರಿಗಳು: 2 ಕಪ್ನಷ್ಟು ಮಜ್ಜಿಗೆ ನಾನು ಮೊದಲೇ ಮಾಡಿ ಇಟ್ಕೊಂಡಿದ್ದೀನಿ, 2 ಸ್ಪೂನ್ ಅಷ್ಟು ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ, 4 ರಿಂದ 5 ಹಸಿಮೆಣಸಿನಕಾಯಿ, ಶುಂಠಿ, ಕರಿಬೇವು ಮತ್ತೆ ಡ್ರೈ ಕೊತ್ತಂಬರಿ. ಇನ್ನು ಮಜ್ಜಿಗೆ ಹುಳಿ ಅಥವಾ ಕಡಿ ಮಾಡುವ ವಿಧಾನ ನೋಡೋಣ ಬನ್ನಿ. ಮೊದಲನೇದಾಗಿ 2 ಲೋಟ ಮಜ್ಜಿಗೆಗೆ 2 ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಸೇರಿಸೋಣ. ಇದನ್ನ ಸ್ಪೂನಿಂದ ಚೆನ್ನಾಗಿ ಕೈ ಆಡಿಸ್ತಾ ಇರೋಣ. ಗಂಟು ಆಗಲ್ದೇ ಇರೋ ಹಾಗೆ ಕೈ ಆಡಿಸ್ತಾ ಇರೋಣ. ಚೂರು ಗಂಟಿಲ್ಲದ ಹಾಗೆ ಹೀಗೆ ಕೈ ಆಡಿಸ್ತಾ ಇರಬೇಕು. ಈ ತರ ರೆಡಿ ಆಗಿರೋ ಮಜ್ಜಿಗೆಗೆ ಸ್ವಲ್ಪ ಸಕ್ಕರೆ ಸೇರ್ಸೋಣ. ಸಕ್ಕರೆ ಹಾಕಿದ್ಮೇಲೆ ಈ ತರ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಮಜ್ಜಿಗೆಗೆ ಸಕ್ಕರೆ ಯಾಕೆ ಹಾಕಬೇಕು ಅಂತಂದ್ರೆ ಮಜ್ಜಿಗೆಯಲ್ಲಿ ನ್ಯಾಚುರಲ್ ಹುಳಿ ಅಂಶ ಇರುತ್ತೆ, ಅದರಿಂದ ಸ್ವಲ್ಪ ಆಸಿಡಿಟಿ ಆಗುತ್ತೆ. ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿಸ್ಕೊಂಡ್ರೆ ಬ್ಯಾಲೆನ್ಸ್ ಆಗುತ್ತೆ ಅಂತ ಸ್ವಲ್ಪ ಸಕ್ಕರೆ ಹಾಕೋಣ. ಯಾರಿಗೆ ಆಸಿಡಿಟಿ ಆಗಲ್ಲ ಅನ್ನೋರು ಸಕ್ಕರೆ ಸ್ಕಿಪ್ ಮಾಡಿದ್ರು ನಡೆಯುತ್ತೆ. ಇವಾಗ ಕಾದಿರೋ ಕಡಾಯಿಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಚಿಟಿಕೆ ಅರಿಶಿನ ಪುಡಿ. ಅರಿಶಿನ ಪುಡಿ ಯಾಕೆ ಹಾಕೋಬೇಕು ಅಂದ್ರೆ ಗಂಟ್ಲು ಹಿಡ್ಕೊಳ್ಳಲ್ಲ, ಅದಕ್ಕೆ ಅರಿಶಿನ ಪುಡಿ ಹಾಕೋಬೇಕು. ಸ್ವಲ್ಪ ಹಿಂಗು, ಫ್ಲೇವರ್ ಬ್ಯಾಲೆನ್ಸ್ ಆಗಕ್ಕೆ ಹಿಂಗು ಹಾಕೋಬೇಕು. ಅವಾಗ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೇ ಇದ್ರು ಮಜ್ಜಿಗೆ ಹುಳಿ ತುಂಬಾ ರುಚಿಯಾಗಿ ಬರುತ್ತೆ. ಇವಾಗ ಮೊದಲೇ ತೋರಿಸಿದೆ ಅಲ್ಲ, ಹಸಿಮೆಣಸಿನಕಾಯಿ, ಶುಂಠಿ, ಒಣ ಕೊತ್ತಂಬರಿ ಅದೆಲ್ಲ ಒಂದು ಮಿಕ್ಸರ್ನಲ್ಲಿ ಹಾಕೊಂಡು ಅದ್ರ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಇವಾಗ ಡೈರೆಕ್ಟ್ ಕಡಾಯಿಗೆ ಹಾಕೊಳ್ಳೋಣ. ಮೆಣಸಿನಕಾಯಿ ಶುಂಠಿ ಪೇಸ್ಟನ್ನು ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ಒಗ್ಗರಣೆಗೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಮಜ್ಜಿಗೆ ಮಿಶ್ರಣನ ಹಾಕೋಣ. ಈ ತರ ಬರುತ್ತೆ. ಈ ತರ ಒಗ್ಗರಣೆಗೆ ಹಾಕೊಂಡಿರೋ ಮಜ್ಜಿಗೆನ ಚೆನ್ನಾಗಿ ಕೈ ಆಡಿಸ್ತಾ ಇರೋಣ. ಕಡಲೆ ಹಿಟ್ಟು ಹಾಕಿರೋದ್ರಿಂದ ತುಂಬಾ ಕ್ರೀಮಿಯಾಗಿ ತುಂಬಾ ಸ್ಮೂತ್ ಆಗಿ ಬರುತ್ತೆ. ಇದನ್ನ 5 ರಿಂದ 10 ನಿಮಿಷ ಕುದಿಯೋಕೆ ಬಿಡಬೇಕು. ಕೈ ಆಡಿಸ್ತಾ ಇರಬೇಕು. ಕಡಲೆ ಹಿಟ್ಟು ಹಚ್ಚಿರೋದ್ರಿಂದ ತಳ ಹಿಡ್ಕೊಳ್ಳುತ್ತೆ, ಅದಕ್ಕೆ ಕೈ ಆಡಿಸ್ತಾ ಇರಬೇಕು. ಹೀಗೆ ತುಂಬಾ ಕ್ರೀಮಿಯಾಗಿ ತುಂಬಾ ಸ್ಮೂತ್ ಆಗಿ ಬರುತ್ತೆ. ಇನ್ನೇನು ನಮ್ಮ ಮಜ್ಜಿಗೆ ಹುಳಿ ಆಗ್ತಾ ಬಂತು. ಇವಾಗ ಸ್ವಲ್ಪ ಉಪ್ಪು ಸೇರ್ಸೋಣ. ಉಪ್ಪು ಮುಂಚೆನೂ ಹಾಕೋಬಾರ್ದು, ಮಧ್ಯ ಕೂಡ ಹಾಕೋಬಾರ್ದು. ಇನ್ನೇನು ನಮ್ಮ ಮಜ್ಜಿಗೆ ಹುಳಿ ರೆಡಿ ಆಗಿದೆ, ಸ್ಟವ್ ಆಫ್ ಮಾಡಬೇಕು ಅನ್ನೋ ಅಷ್ಟಲ್ಲಿ ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು. ಯಾಕಂದ್ರೆ ಮೊದಲು ಹಾಕಿದ್ರು ಅಥವಾ ಮಧ್ಯ ಹಾಕಿದ್ರು ಮಜ್ಜಿಗೆ ಒಡ್ಕೊಂಡ್ಬಿಡತ್ತೆ. ಮಜ್ಜಿಗೆಯಲ್ಲಿ ಮೊಸರು ಇರೋದ್ರಿಂದ ಮಜ್ಜಿಗೆ ಒಡೆದು ಹೋಗುತ್ತೆ. ಅದಕ್ಕೆ ಕೊನೆಯದಾಗೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಈ ತರ ಕಲಿಸ್ಕೊಂಡ್ ಬಿಟ್ರೆ ಸಾಕು. ಇವಾಗ ನೋಡಿ ಈ ತರ ರೆಡಿ ಆಗಿದೆ. ಇದನ್ನ ಈ ತರ ರೆಡಿ ಆಗಿರೋ ಮಜ್ಜಿಗೆ ಹುಳಿನ ಬಿಸಿ ಬಿಸಿ ಅನ್ನದ ಜೊತೆನೂ ಕೂಡ ತಿನ್ಬಹುದು,
ಅಥವಾ ಹಾಗೇನೂ ಸೂಪ್ ಥರ ಕುಡಿಬಹುದು. ಇವಾಗ ಬೇಸಿಗೆಗಾಲದಲ್ಲಿ ಈ ಥರ ಮಜ್ಜಿಗೆ ಹುಳಿ ಕುಡಿದ್ರೆ ದೇಹಕ್ಕೆ ತಂಪು ಮತ್ತು ಹೆಲ್ತಿಗೂ ಕೂಡ ಒಳ್ಳೆಯದು. ಈ ಥರ ರೆಸಿಪಿ ಬೇಕಿದ್ದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಹಾಕಿ. ಥ್ಯಾಂಕ್ ಯು.